ಮ್ಯಾಚ್ ಅಲ್ಲಿದ್ರು ರಿಸ್ಕ್, RCB ಮಾಡಲ್ಲ ಫಿಕ್ಸ್. ಆಡ್ರಪ್ಪ ಹೋಲಿ ಬರ್ತಾನೆ ಕೊಹ್ಲಿ. ಮಕ್ಳಿ ವಾಟ್ಸಪ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ರಿಯಾಕ್ಷನ್ ವಿಡಿಯೋ. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ, ಸಖತ್ತಾಗಿದ್ದಾರೆ ಅನ್ಕೋತೀನಿ. ಆ್ಯಂಡ್ ಗೈಸ್, ಸೊ ನಿಮಗೆಲ್ಲ ಇವಾಗ ತಮ್ನೇಲು ಮತ್ತು ಇಂಟ್ರೋ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಗೈಸ್, ಸೊ ಏನಂದರೆ, ಸೊ ಇವತ್ತು ನಾನು ಮಾಡೋಕೆ ಹೊರಟಿರೋ ಟಾಪಿಕ್ ಬಂದುಬಿಟ್ಟು ಗೈಸ್, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ ಕರ್ನಾಟಕದಲ್ಲಿ. ಸೊ 50K ಜಾಸ್ತಿ ಆ್ಯಂಡ್ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹೊಂದಿರುವ ಸೊ ಯೂಟ್ಯೂಬರ್ಸು ಅವ್ರು ಅವ್ರ ಫಸ್ಟ್ ವಿಡಿಯೋ ಯಾವ ಥರ ಇದೆ ಅಂದರೆ ಅವ್ರ ಚಾನಲಲ್ಲಿ ಫಸ್ಟ್ ವೀಡಿಯೋನ ನಾನು ಇವತ್ತು ರಿಯಾಕ್ಷನ್ ಮಾಡೋಣ ಅಂತಂದಿನಿ. ಅಂದರೆ ಅವ್ರು ಯಾವ ಥರ ಮೈಕ್ ಯೂಸ್ ಮಾಡ್ತಾರೆ ಆ್ಯಂಡ್ ಸೊ ಅವರು ಅಂದರೆ ಅವ್ರು ವಿಡಿಯೋ ಮಾಡೋಕ್ಕೆ ಯಾವ ಥರ ಎಫರ್ಟ್ ಹಾಕಿದ್ದಾರೆ ಅಂದ್ಬಿಟ್ಟು ನಾವು ನೋಡ್ಕೊಂಡು ಬರೋಣ. ಸೊ ಗೈಸ್, ಏನಂದರೆ ಇದರಿಂದ ಏನು ಯೂಸ್ ಆಗೋದಂದರೆ ಒಂದು ಹೊಸ ಯೂಟ್ಯೂಬರ್ಸ್ಗೂ ಒಂದು ಇದು ಗೊತ್ತಾಗುತ್ತೆ ಗೈಸ್. ಏನಂದರೆ ಇವಾಗ ಅಂದ್ಕೊಳ್ತಾರೆ ಒಳ್ಳೆ ಕ್ವಾಲಿಟಿ ಇರಬೇಕು, ಒಳ್ಳೆ ಕ್ಯಾಮ್ರಾ ಇರಬೇಕು ಅಂದರೆ. ಸೊ ಇವಾಗ ದೊಡ್ಡ ದೊಡ್ಡ ಯೂಟ್ಯೂಬರ್ ಕೂಡ ಒಂದು ಒಳ್ಳೆ ಕ್ಯಾಮ್ರಾ, ಒಂದು ಒಳ್ಳೆ ಮೈಕಿಂದಲ್ಲ, ಸೊ ಅವ್ರು ಯೂಸ್ ಮಾಡೋ ಫೋನಿಂದನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಂಥವ್ರದ್ದೆಲ್ಲ ವೀಡಿಯೋನ ನೋಡ್ಕೊಂಬರೋಣ. ಸೊ ಒಳ್ಳೆ ಮಜಾ ಇರುತ್ತೆ ಆ್ಯಂಡ್ ನಾನು ಫನ್ನಿಯಾಗಿ ರಿಯಾಕ್ಷನ್ ಮಾಡೋಕ್ಕೆ ಹೋಗ್ತೀನಿ. ಓಕೆ ಗೈಸ್, ಸೊ ನೆಕ್ಸ್ಟ್ ನಿಮ್ಗೆ ಯಾವ ಥರ ಅಂದರೆ ನಿಮಗೆ ಇದೇ ಥರ ವೀಡಿಯೋಸ್ ಬೇಕಾಗಿದ್ದರೆ ಸೊ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಅವ್ರದ್ದು ಚಾನಲ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ಸೊ ಅವ್ರ ಫಸ್ಟ್ ವೀಡಿಯೋ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಸೊ ಫಸ್ಟ್ ನಾನು ಇವತ್ತು ಹೋಗ್ತಾ ಇದ್ದೀನಿ ರೆಡ್ ಪ್ಯಾರಸೈಟ್ ಬೈ ಕಡೆ. ಆ್ಯಂಡ್ ಗೈಸ್, ಏನಂದರೆ ಅವರು ಒಬ್ಬರು ಪ್ರೊಫೆಷ್ನಲ್ ಗೇಮರು. ಸೊ ಅವರು ಅಂದರೆ ಇದರಲ್ಲಿ ಗೇಮರ್ದು, ಲಾಗರ್ದು ಮತ್ತು ಸೊ ಬೈಕ್ ಲಾಗರ್ದು ಆ್ಯಂಡ್ ಕಾಮಿಡಿ ಆ್ಯಕ್ಟರ್ಸು ಆ್ಯಂಡ್ ಸೊ ಪ್ರತಿಯೊಬ್ಬರದ್ದು ಯೂಟ್ಯೂಬ್ ಚಾನಲ್ ಇರುತ್ತೆ. ಅಂದರೆ ನಂಗೆ ಗೊತ್ತಿರೋ ಕೆಲವೊಂದು ಯೂಟ್ಯೂಬರ್ಸ್ನ ತೊಗೊಂಬಂದಿದ್ದೀನಿ. ಸೊ ಅವ್ರ ಚಾನಲ್ಗೆ ವಿಸಿಟ್ ಕೊಡೋಣ. ಓಕೆ, ಸೊ ನಾನು ಫಸ್ಟ್ ಹೋಗ್ತಾ ಇರೋದೇ ರೆಡ್ ಪ್ಯಾರಸೈಟ್ ಬೈ ಕಡೆ. ಓಕೆ ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ. ಒಂದು ಸೆಕೆಂಡು. ರೆಡ್ ಪ್ಯಾರಸೈಟ್, ಸೊ ಇವ್ರು ಬಂದುಬಿಟ್ಟು ನಮ್ಮ ಉತ್ತರ ಕರ್ನಾಟಕದವರು, ರೆಡ್ ಪ್ಯಾರಸೈಟ್ ಬೈ. ಸೊ ಬನ್ನಿ ಗೈಸ್, ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಫಸ್ಟ್ ವಿಡಿಯೋ ಅಂತ ಹೆಂಗಿದೆ, ಸೊ ಅವ್ರ ಕ್ವಾಲಿಟಿ ಹೆಂಗಿತ್ತು ಏನು ಎಲ್ಲ ನೋಡ್ಕೊಂಬರೋಣ. ಓಕೆ, ಸೊ ಗೈಸ್, ಅವ್ರ ವಿಡಿಯೋಗೆ ಹೋದ್ಮೇಲೆ ಸೊ ಓಲ್ಡೆಸ್ಟಲ್ಲಿ ಪಬ್ಜಿ ಮೊಬೈಲ್ ಕನ್ನಡ ಸ್ಟ್ರೀಮ್ ಹೈಲೈಟ್ಸ್ ಅಂತ ಹಾಕೋರು. ಅಂದರೆ ಪಬ್ಜಿ ಮೊಬೈಲ್ ಕನ್ನಡ ಲೈವ್ ಅಂದರೆ ಸ್ಟ್ರೀಮ್ ಮಾಡೋರು ಗೈಸ್. ಸೊ ಅಂದರೆ ಅವ್ರು ವಿಡಿಯೋ ಹಾಕೋಕ್ಕಿಂತ ಮುಂಚೆ ಸ್ಟ್ರೀಮ್ ಮಾಡೋದು. ಅಂದರೆ 7 ಇಯರ್ಸ್ ಗೈಸ್, 7 ವರ್ಷದಿಂದ ಅಣ್ಣ ಮಾಡ್ತವ್ರೆ. ಸೊ ಲೈವಲ್ಲಿ ನೋಡೋದಾದರೆ ಇದು 7 ಇಯರ್ಸ್ ಪಬ್ಜಿ ಲೈವ್ ಆಲ್ ಸ್ಕ್ವಾಡ್ ಪೀಪಲ್ ಇನ್ ಸಿಂಗಲ್ ಪ್ಲೇಸ್ ಅಂತ. ಸೊ ಗೈಸ್, ಅಂದರೆ ಒಂದು ಅವರು ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು 7 ವರ್ಷ ಆಯಿತು. ಸೊ 7 ವರ್ಷದಲ್ಲಿ ಅವ್ರು ಹಾಕಿರೋದು ಒಂದು ಫಸ್ಟ್ ವಿಡಿಯೋ ಅಂದರೆ 7 ವರ್ಷದಲ್ಲಿ 983 ವೀಡಿಯೋಸ್ ಹಾಕಿದ್ದಾರೆ. ಸೊ ಅದರಲ್ಲಿ ನಾವು ಫಸ್ಟ್ ವಿಡಿಯೋನ ನೋಡೋಣ. ಸೊ 1 hour 42 minutes ಇದೆ ಗೈಸ್. ಸೊ ಅಷ್ಟು ನೋಡೋಕ್ಕಾಗಲ್ಲ, ಸ್ವಲ್ಪ ನೋಡ್ಕೊಂಬರೋಣ. ಒಂದು ಅವ್ರು ಯಾವ ಥರ ಮೈಕ್ ಯೂಸ್ ಮಾಡ್ತಿದ್ರು, ಅಂದರೆ ವಿಡಿಯೋ ಕ್ವಾಲಿಟಿ ಹೇಗಿದೆ ಅದೆಲ್ಲ ನೋಡ್ಕೊಂಬರೋಣ. ಆ್ಯಂಡ್ ಗೈಸ್, ಏನಂದರೆ ಸೊ ಅವ್ರದ್ದು ಬನ್ನಿ ವಿಡಿಯೋ ನೋಡ್ಬಿಟ್ಟು ಹೇಳೋಣ ಬನ್ನಿ. ಮೈಕ್ ಮಾತ್ರ ಅಜೀಬ್ ಇದೆ ಫುಲ್ಲು. ಫುಲ್ ಇರಿಟೇಟ್ ಆಗ್ತಿದೆ ಗೈಸ್ ಮೈಕ್ ಎಲ್ಲದಾರೆ. ಫುಲ್ ನೋಡೋಕ್ಕಾಗಲ್ಲ. ಆ್ಯಂಡ್ ಸೊ ನೋಡಿದ್ರಲ್ಲ, ಸೊ ರೆಡ್ ಪ್ಯಾರಸೈಟ್ ಅವ್ರ ಚಾನಲಲ್ಲಿ ಇವಾಗ 316K ಫಾಲೋವರ್ಸ್, ಅಂದರೆ 3,16,000 ಫಾಲೋವರ್ಸ್ ಅವರೇ, ಅಂದರೆ ಸಬ್ಸ್ಕ್ರೈಬರ್ಸ್ ಅವರೇ. ಸೊ ಅವರು ಆ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಸೊ ಸ್ಟಾರ್ಟಿಂಗಲ್ಲಿ ಅವ್ರದ್ದು ಕ್ವಾಲಿಟಿ ನೋಡಿ, ವಿಡಿಯೋ ಕ್ವಾಲಿಟಿ ಆ್ಯಂಡ್ ಸೊ ಅವ್ರ ಮೈಕ್ ನೋಡಿ. ಸೊ ಮೈಕು ಫುಲ್ ಸೌಂಡ್ ಬರ್ತಿದೆ ಕರ್ ಅಂತ. ಆ್ಯಂಡ್ ವಿಡಿಯೋ ಕ್ವಾಲಿಟಿನೂ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಆದರೂ ಅವ್ರು ಹೋಪ್ ಕಳ್ಕೊಂಡಿಲ್ಲ. ಸೊ ಅದೇ ಥರ ಅಂದರೆ ಕಮೆಂಟ್ ಅಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಮಾಡಲ್ಲ ಅಂತ ಬಂದಿರ್ತಿರಲ್ಲ, ಸೊ ಅಂಥವ್ರಿಗೆ ಒಂದು ಯೂಸ್ ಆಗುತ್ತೆ. ಆ್ಯಂಡ್ ಗೈಸ್, ಏನಂದರೆ ಸೊ ಸ್ಟಾರ್ಟಿಂಗಲ್ಲಿ ನನಗೆ ಒಳ್ಳೆ ಕ್ಯಾಮ್ರಾ ಇರಬೇಕು, ಒಳ್ಳೆ ಮೈಕ್ ಇರಬೇಕು, ಒಳ್ಳೆ ಡಿವೈಸ್ ಇರಬೇಕು. ಸೊ ಅದೆಲ್ಲ ತಲೆನ ಬಿಟ್ಟಾಕಿ ಸೊ ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ಪಕ್ಕ ಮುಂದೆ ಒಂದು ದಿನ ಬೆಳಿತೀರ ಅಂತ ಹೇಳೋಕ್ಕೆ ರೆಡ್ ಪ್ಯಾರಸೈಟ್ ಅವರು ಒಂದು ಕಾರಣ. ಯಾಕಂದರೆ ಅವ್ರ ಹತ್ರ ನೋಡಿ ಸೊ ಅಂದರೆ ಗೇಮಿಂಗ್ ಸೆಟಪ್ ಇಲ್ಲ ಗೈಸ್. ಸೊ ಒಂದು ಫೋನಲ್ಲೇ ಮಾಡ್ತಾರೋ, ಸೊ ಯಾವ್ದಾರು ಮಾಡ್ತಾರೋ ಗೊತ್ತಿಲ್ಲ, ಅವರು ಮಾನಿಟರಲ್ಲಿ ಮಾಡ್ತಿರ್ಬೇಕು ಮೇ ಬಿ. ಆ್ಯಂಡ್ ನೋಡಿದಾರಲ್ಲ, ಸೊ ಒಂದು ವಿಡಿಯೋ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿಲ್ಲ ಆ್ಯಂಡ್ ಸೊ ಮೈಕ್ ಸೌಂಡು ಬರ್ತಿದೆ. ಸೊ ಅವಾಗ ಸ್ಟಾರ್ಟ್ ಮಾಡಿದವ್ರು ಲೈವ್ ಸ್ಟ್ರೀಮು ಇನ್ನೂವರೆಗೂ BGMI ಆಡ್ಕೊಂಡು ಪ್ರತಿಯೊಂದು ಗೇಮ್ ಆಡ್ತಾರೆ ಗೈಸ್. ಅವರು ಪ್ರತಿಯೊಂದು ಗೇಮ್ ಕರ್ನಾಟಕದಲ್ಲಿ ಇವರಷ್ಟು ಗೇಮ್ ಯಾರೂ ಆಡಿಲ್ಲ ಅಂತ, ಸೊ ಯಾರೂ ಆಡೇ ಇಲ್ಲ ಗೈಸ್ ನಾನು ನೋಡಿರೋ ಪ್ರಕಾರ. ಸೊ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಮತ್ತು ನಾವು ನೆಕ್ಸ್ಟ್ ಹೋಗೋಣ ಅವ್ರದ್ದೇ ಒಬ್ಬ ಕುಚ್ಚುಕ್ಕು ಫ್ರೆಂಡು ಸೊ ಉಡಾಳ್ ಪವ್ಯ ಅವ್ರ ಕಡೆ ಹೋಗೋಣ ಬನ್ನಿ ಗೈಸ್. ಉಡಾಳ್ ಪವ್ಯ ಅಣ್ಣಂದು ನೋಡೋಣ ಬನ್ನಿ. ಸೊ
ವಿಸಿಟ್ ಕೊಟ್ವಿ, ಸಬ್ಸ್ಕ್ರೈಬ್ ಇದು ನಂದು ಇದು ಒಂದು ಬೇರೆ ಚಾನಲ್. ಓಕೆ, ನಾನು ಸಬ್ಸ್ಕ್ರೈಬ್ ಪ್ರತಿಯೊಂದು ಯೂಟ್ಯೂಬರ್ಗೂ ಸಬ್ಸ್ಕ್ರೈಬ್ ಆಗಿದ್ದೀನಿ. ಸೊ ಇದು ಬೇರೆ ಚಾನಲು. ಸೊ ಅದಕ್ಕೋಸ್ಕರ ಇದರಲ್ಲಿ ಅಂದರೆ ಇವಾಗ ಕ್ರಿಯೇಟ್ ಮಾಡಿ ವಿಡಿಯೋಕ್ಕೋಸ್ಕರ ಗೈಸ್. ಇವ್ರದ್ದು ವಿಡಿಯೋದಲ್ಲಿ ಹೋಗ್ಬಿಟ್ಟು ಇವ್ರು ಯಾವುದೋ ಲೈವ್ ಸ್ಟ್ರೀಮು ಮಾಡಿಲ್ಲ. ಆ್ಯಂಡ್ ಅವ್ರ ವಿಡಿಯೋದಲ್ಲಿ ಹೋದರೆ ಇದು ಕೂಡ 7 ಇಯರ್ಸ್ ಹಳೆ, ಅಂದರೆ 7 ವರ್ಷದಲ್ಲೇ ಇವರು ಪಬ್ಜಿ ಅಂದರೆ 7 ವರ್ಷದ ಹಿಂದೆ ಯೂಟ್ಯೂಬ್ ಓಪನ್ ಮಾಡೋರೆ, ಅದರಲ್ಲಿ ಹಾಕಿದ್ರು ಪಬ್ಜಿದೆ. ಆ್ಯಂಡ್ ಸೊ ಸೆಕೆಂಡು ಪಬ್ಜಿನೇ ಹಾಕೋರೆ. ಅಲ್ಲಿಂದ RMD, ಅಲ್ಲಿಂದ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಫನ್ನಿ ಅನ್ಬಾಕ್ಸಿಂಗ್, ವಿಮಾಲ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋರೆ. ಆ್ಯಂಡ್ ಎಗ್ರೇಜ್ ಫನ್ನಿ ಕಾಮಿಡಿ ಅನ್ಬಾಕ್ಸಿಂಗು. ಸೊ ಎಲ್ಲ OT ಶೇರೆ ಎಲ್ಲ ಅನ್ಬಾಕ್ಸಿಂಗ್ ಮಾಡ್ಕೊಂಡು ಹೋಗಿ ಒಂದು ಕಾಮಿಡಿ ಥಾಟಲ್ಲಿ ಹೋಗ್ಬಿಟ್ಟಿದ್ದಾರೆ ಗೈಸ್. ಆ್ಯಂಡ್ ಅವ್ರು ಫಸ್ಟ್ ಬಂದುಬಿಟ್ಟು ಇವರು ಪ್ರಾಪರಾಗಿ ಗೇಮಿಂಗ್ಗೆ ಓಪನ್ ಅಂದರೆ ಒಬ್ರು ಗೇಮರ್ ಆಗಬೇಕಂತ ಓಪನ್ ಮಾಡೋರೆ. ಸೊ ಬನ್ನಿ ವಿಡಿಯೋ ನೋಡೋಣ. ಹಂಗೆತ್ತ ಮೊದಲು ಪಬ್ಜಿ ಮೊಬೈಲ್ ಬೆತ್ತಲೆ ಹೋಗುವಾಗ ಬೆತ್ತಲೆ ಯಾರನ್ನು ಒಂದು ಇನ್ನೊಂದು ಒಳ್ಳೆ ಕಾಮೆಂಟ್ರಿ ಕೊಟ್ಟವ್ರೆ ಮಸ್ತಾಗಿ. ಆ ಟೈಮಲ್ಲಿ 100 ಮಂದಿ ಜಾಯ್ನ್ ಆಕ್ಕ ರಾತ್ರಿ ಹುಡ್ಕ್ಯಾಡ್ ಬಡಿಬೇಕತ್ತ. ಏ ದೋಸ್ತ್ ತಡಿ ಎಲ್ಲ ಹುಚ್ಚ ಯಾಕೆ ಹೊಂಟಾರಣ್ಣ ನಾವನಲ್ಲಿ ಮೂಲ್ಯಾಗ. ಕಾಕ 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 ಊಟ ಆತೇನ? ನಾವು ಊಟ ಆತದ್ ಕೇಳಿದ್ರೆ ಯಾಕೆ ಹಂಗೆ ಓಡ್ತಿಲ್ಲ? ಫುಲ್ ವಿಡಿಯೋ ನೋಡೋಕ್ಕಾಗಲ್ಲ. ಆ್ಯಂಡ್ ಸೊ ಆ ಟೈಮಲ್ಲೇ ಬೈದು ಮಸ್ತ್ ಇತ್ತು ಕಾಮೆಂಟ್ರಿ. ಆ್ಯಂಡ್ ಇವಾಗೂ ಚೇಂಜ್ ಆಗಿಲ್ಲ, ಅದೇ ಕಾಮೆಂಟ್ರಿ ಇದೆ, ಅದೇ ವೈಬಲ್ ಇದ್ದಾರೆ ಅಣ್ಣ. ಸೊ ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ ಅವ್ರದ್ದು ವಿಡಿಯೋ ಆಗಿತ್ತು, ಅವಾಗಿನ ವಿಡಿಯೋಗೆ ಈಗಿನ ವಿಡಿಯೋ ಕಂಪೇರ್ ಮಾಡಿಕೊಂಡ್ರೆ ಫುಲ್ಲು ಚೇಂಜಸ್ ಅಂದ್ಕೊಳ್ಳಿ. ಆ್ಯಂಡ್ ಗೈಸ್, ಸೊ ನೀವು ಸ್ಟಾರ್ಟ್ ಮಾಡ್ತೀರಾ ಚಾನಲ್ಲು. ಸೊ ಸ್ಟಾರ್ಟ್ ಮಾಡಿದಾಗ ನಾನು ವಿಡಿಯೋ ಹಂಗೆ ಹೋಗ್ತಿಲ್ಲ ಹಿಂಗೆ ಹೋಗ್ತಿಲ್ಲ, ವ್ಯೂಸ್ ಬರ್ತಿಲ್ಲ ಅದು ಬರ್ತಿಲ್ಲ ಅಂದ್ಬಿಟ್ಟು ಡಿಮೋಟಿವೇಟ್ ಆಗಿಬಿಟ್ಟು ಅಲ್ಲೇ ನಿಲ್ಸೋ ಮಾಡ್ತೀರಾ. ಸೊ ಪ್ರತಿಯೊಬ್ಬ ದೊಡ್ಡ ಯೂಟ್ಯೂಬರು ಅವರು ಒಂದು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ವ್ಯೂಸ್ ಪಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಬಿದ್ದಿರೋಂತೆ ಅವ್ರದ್ದು ಹಳೆ ಚಾನಲಲ್ಲಿ. ಸೊ ಓಲ್ಡ್ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದೇ ಕಾನ್ಸೆಪ್ಟ್ಗೆ ನಾನು ಇವತ್ತು ರಿಯಾಕ್ಷನ್ ಮಾಡೋಣ ಅಂತ ಬಂದೀನಿ. ನೆಕ್ಸ್ಟ್ ಹೋಗೋಣ ನಾವು ನನ್ನ ಫೇವ್ರೇಟ್ ಗೇಮರ್ ಬಂದುಬಿಟ್ಟು ಸೊ ಕಿಚ್ಚ 2OP ಅಂತ. ಇವರು ನನಗೆ ಬಂದುಬಿಟ್ಟು ಕರ್ನಾಟಕದ ಎಲ್ಲರಿಗೂ ಫೇವ್ರೇಟೇ. ಸೊ ನಾನು ಅವಾಗ ನೋಡ್ತಿರೋ ಪ್ರಕಾರ ಸೊ ನನಗೆ ಕಿಚ್ಚ 2OP ಅವರು ಹೆವಿ ಫೇವ್ರೇಟು. ಸೊ ಅವ್ರ ಚಾನಲಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ಸೊ ಫಸ್ಟ್ ವಿಡಿಯೋ ಯಾವುದಾದ್ರು ಇವ್ರಿಗೆ ಫಸ್ಟ್ ಗೇಮರೇ ಆಗಬೇಕಂದಿದ್ರ ಇಲ್ಲ ಬೇರೆ ಏನಾದರೂ ಕಾನ್ಸೆಪ್ಟ್ ಇತ್ತ ನೋಡೋಣ. ಓಕೆ, ಕಿಚ್ಚ 2OP ವಿಸಿಟ್. ಈ ಬೈದ್ ಇಲ್ಲಿ ಗೇಮ್ ಪ್ಲೇ ಹೇಳೋಕ್ಕೆ ಆಗಲ್ಲ ಬೈ. ಸೊ ನೆಕ್ಸ್ಟ್ ಲೆವೆಲ್ ಅಂದ್ಕೊಂಡೆ. ಸೊ ಕರ್ನಾಟಕದ ಫಾಸ್ಟೆಸ್ಟ್ ಪ್ಲೇಯರ್ ಅಂತ ಬಿರುದು ಕೊಟ್ಟವ್ರು ಆ ಟೈಮಲ್ಲಿ. 5 ಇಯರ್ಸಿಂದ ರೊಚ್ಚಿಗೆದ್ದ ಕಿಚ್ಚ. ಅಂದರೆ ಇವರು ಸೊ ಗೈಸ್ ಏನಂದರೆ ಇವ್ರು ಗೇಮಿಂಗ್ ಅಂದರೆ ಗೇಮೇ ಮಾಡ್ಬೇಕಂತಾನೆ ಬಂದಿರೋದು. ಸೊ ನೋಡಿ, ಸೊ ಲೈವು ಗೇಮೇ ಮಾಡೋರೆ. ಆ್ಯಂಡ್ ಸೊ ವಿಡಿಯೋಸಲ್ಲಿ 5 ಇಯರ್ಸಿಂದ ಹಾಕೋರೆ. ಸೊ ಅಂದರೆ ಪಬ್ಜಿ ಮೊಬೈಲ್ ರೊಚ್ಚಿಗೆದ್ದ ಕಿಚ್ಚ ಬಚ್ಚಿಕೊಂಡ ಎನಿಮೀಸ್ ಅಂತ. ಸೊ ನೋಡೋಣ ಬನ್ನಿ. ಸೊ ಗೇಮ್ ಪ್ಲೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಗೈಸ್ ಏನಂದರೆ ಇವ್ರು ವಿಡಿಯೋ ಕ್ವಾಲಿಟಿನೂ ಮಸ್ತಿದೆ. ನೀಡ್ಸ್ ಸ್ಪಾನ್ಸರ್ ಅಂತೂ ಆ್ಯಂಡ್ ಓವರ್ಲಿ ಹಾಕೊಂಡ್ಬಂದ್ರು ನೋಡಿ ಕಿಚ್ಚ. ಆ್ಯಂಡ್ ಡೂ ಸಬ್ಸ್ಕ್ರೈಬು, ಅವ್ರ ಫೋನ್ ನಂಬರ್ ಹಾಕ್ಕೊಂಡು ನೆಕ್ಸ್ಟ್ ಲೆವೆಲ್ ಗೈಸ್. ಇವರೊಬ್ರು ಪ್ರೊಫೆಷ್ನಲ್ ಗೇಮರ್ ಆಗಬೇಕು, ಯೂಟ್ಯೂಬಲ್ಲಿ ಒಂದು ಗೇಮಿಂಗ್ ಕಮ್ಯುನಿಟಿ ಓಪನ್ ಮಾಡ್ಬೇಕಂತಾನೆ ಬಂದಿರೋರು ಇವರು. ಆ್ಯಂಡ್ ಸೊ ಅಂದರೆ ಒಬ್ರು ಗೇಮರ್ ಆಗಿ ಯೂಟ್ಯೂಬಲ್ಲಿ ಕಾಣಿಸ್ಬೇಕಂತ ಬಂದಿರೋದು. ಸೊ ಇವಾಗ ಗೇಮ್ ಮಾಡ್ತಾರೆ ಆ್ಯಂಡ್ ಜೊತೆಗೆ ಲಾಗು ಮಾಡ್ತಾರೆ. ಸೊ ನೆಕ್ಸ್ಟ್ ಲೆವೆಲು. ಸೊ ಎಲ್ಲೂ ಚೇಂಜಸ್ ಆಗಿಲ್ಲ ಅಣ್ಣ. ಸೊ ಗೇಮ್ ಪ್ಲೇ ಮಾತ್ರ ಮಸ್ತಾಗಿದೆ. ಆ್ಯಂಡ್ ಗೈಸ್ ನಾವು ಇವತ್ತು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ನನ್ನ ಫೇವ್ರೇಟ್ ಗೇಮರ್ ಬಂದು DS ಇದು ಕಡೆ DS ಗೇಮಿಂಗು. ಸೊ ಗೈಸ್ ಏನಂದರೆ ಇದರಲ್ಲಿ ನಾನು ಗೇಮರ್ ಆಗಿರೋ ಕಾರಣಕ್ಕೆ ನಾನು ಗೇಮರ್ಸ್ನ ಚೂಸ್ ಮಾಡ್ತೀನಿ. ನನ್ನ ಫೇವ್ರೇಟ್ ಯೂಟ್ಯೂಬರ್ಸ್ ಬಂದು ಫಸ್ಟ್ ಸ್ಟಾರ್ಟಿಂಗಿಗೆ ಗೇಮರ್ಸೇ, ಅಲ್ಲಿಂದ ಕಾಮಿಡಿಗೆ ಹಂಗೆ ನೋಡಿರೋದು. ಫಸ್ಟ್ ನಾನು ಯೂಟ್ಯೂಬ್ ನೋಡಿರೋದೇ ಗೇಮರ್ಸು. ಓಕೆ, BGMI ಅಂತಾನೆ ನಾವು ಡಿವೈಸ್ ತೊಗೊಂಡಿರೋದು. ಸೊ ಪಬ್ಜಿ ಆಡೋಣಂತಾನೆ ನಾವು ಮೊಬೈಲ್ ತೊಗೊಂಡಿರೋದು, ಸ್ಮಾರ್ಟ್ ಫೋನ್ ತೊಗೊಂಡಿರೋದು. ಸೊ ಇವರು 5 ಇಯರ್ಸಿಂದ ಹಾಕೋರೆ. ಎಷ್ಟು ಅಂದರೆ ಸೀಸನ್ 10 ಕಾಂಕರರ್ ಸ್ಕ್ವಾಡ್, ಅಂದರೆ ಸೀಸನ್ 10 ಅಣ್ಣ ಸ್ಟಾರ್ಟ್ ಮಾಡಿರೋದು. ಓಕೆ, ಸೊ ಲೈವಲ್ಲಿ ನೋಡೋಣ. ಸೊ ಎಷ್ಟು ವರ್ಷ ಅಂದರೆ ಲೈವಲ್ಲಿ ಗೈಸ್ 5 ಇಯರ್ಸು ಸೇಮ್ ಗೈಸ್. ಸೀಸನ್ 10 ಅಣ್ಣ ಸ್ಟಾರ್ಟ್ ಮಾಡಿರೋದು ಗೇಮ್ ಆಡೋಕ್ಕೆ. ಸೊ ಅಂದರೆ ಸ್ಟ್ರೀಮ್ ಸ್ಟಾರ್ಟ್ ಮಾಡಿರೋದು. ಸೊ ಹಳೆ ಪ್ಲೇಯರ್ ಎಷ್ಟು ವರ್ಷದ ಗೊತ್ತಿಲ್ಲ. ಸೀಸನ್ ಮೇ ಬಿ ಸೀಸನ್ 2 ಇರಬೇಕು ಅನ್ಕೋತೀನಿ. ಸೊ ಗೈಸ್ ಇವ್ರದ್ದು ಸೀಸನ್ 10 ಕಾಂಕರ್ ಸ್ಕ್ವಾಡ್ದೊಂದು ವಿಡಿಯೋ ಮಾಡೋರೆ. ಸೊ ಅದನ್ನ ವಿಡಿಯೋ ಮಾಡಿಬಿಟ್ಟು ಒಂದು 9 ಸೆಕೆಂಡ್ ಹಾಕವ್ರೆ. ಆ್ಯಂಡ್ ಏನಂದರೆ ಗೈಸ್ ಸೊ ಇವ್ರದ್ದು 5 ಇಯರ್ಸ್, ಅಲ್ಲಿಂದ 5 ಇಯರ್ಸಿಂದ ಸ್ಟಾರ್ಟ್ ಗೈಸ್ ಇವ್ರದ್ದು ಜರ್ನಿ. ಫಸ್ಟ್ ವಿಡಿಯೋ ಹಾಕ್ಬಿಟ್ಟು ಬಿಟ್ಟಿಲ್ಲ ಅವರು. 3.7K ವ್ಯೂಸ್ತು. ಅಲ್ಲಿಂದ 5 ಇಯರ್ಸಿಂದ ಪಬ್ಜಿದು ಹಾಕೊಂಡೇ ಬಂದವ್ರೆ. ಸೊ ನೋಡಿ, ಅವರು ಎಲ್ಲೂ ಬಿಟ್ಟಿಲ್ಲ, ಸ್ಟಾಪ್ ಮಾಡಿಬಿಟ್ಟು ಈ ವರ್ಷ ಬಿಟ್ಬಿಟ್ಟು ನೆಕ್ಸ್ಟ್ ವರ್ಷ ಜಾಯ್ನ್ ಆಗಿಲ್ಲ. ಸೊ ಅವರು ಫಿಕ್ಸ್ ಆಗೇ ಬಂದವ್ರು ನಾನು ಒಬ್ಬ ಯೂಟ್ಯೂಬರ್ ಆಗಬೇಕು ಆ್ಯಂಡ್ ಗೇಮಿಂಗಲ್ಲಿ ಅಂತ. ಸೊ ಇವರು ಅದೇ ಥರ. ಆ್ಯಂಡ್
ಸೊ ಇವ್ರದ್ದು ಪಾಪ್ಯುಲರ್ ವಿಡಿಯೋ ಬಂದುಬಿಟ್ಟು 180K ವ್ಯೂಸು 2 ಇಯರ್ಸಿಂದ ನಮ್ಮ ಕನ್ನಡ ಅವರೇ ನಮಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಇದೊಂದು ಕಾಂಟ್ರವರ್ಸಿ ಆಗಿತ್ತು. ಸೊ ಅಂದರೆ ಕಿತ್ತಾಡಿದ್ರು ಗೇಮಿಂಗಲ್ಲಿ ಏನೋ ನಾನು ನೋಡಿದ್ದೆ ವಿಡಿಯೋ. ಸೊ ಅದೆಲ್ಲ ಬಿಟ್ಟಾಕಿ. ಆ್ಯಂಡ್ ಗೈಸ್ ಇವ್ರದ್ದು ಓಲ್ಡೆಸ್ಟ್ ವಿಡಿಯೋ ನೋಡಿ. ಸೊ 3.7K 5 ಇಯರ್ಸಿಂದ ಇವ್ರು ಗೇಮಿಂಗ್ ಚಾನಲ್ ಓಪನ್ ಮಾಡಿರೋದು. ಸೊ ಅವಾಗಿಂದ ಇನ್ನೂ ಗೇಮಿಂಗ್ ಚಾನಲಲ್ಲಿ ಅವರೇ. ಆ್ಯಂಡ್ ಸೊ ಎಲ್ಲೂ ಮೂವ್ ಆಗಿಲ್ಲ ಬೇರೆ ಚಾನಲ್, ಅಂದರೆ ಬೇರೆ ಥರ ವೀಡಿಯೋಸ್ಗೆ ಎಲ್ಲೂ, ಅಂದರೆ ಮಿಕ್ಸ್ ಕಂಟೆಂಟ್ ಏನೂ ಅವ್ರು ಪ್ಲ್ಯಾನೇ ಮಾಡಿಲ್ಲ. ಓಕೆ, ಸೊ ಇವ್ರು ನೆಕ್ಸ್ಟ್ ಲೆವೆಲು ಗೈಸ್. ಅಂದರೆ ಇವಾಗ ಅಂತಿರಲ್ಲ, ಸೊ ಅಂದರೆ ಒಳ್ಳೆ ಡಿವೈಸ್ ಇರಬೇಕು, ಸಿಸ್ಟಮ್ ಇರಬೇಕು, ಕ್ಯಾಮ್ರಾ ಇರಬೇಕು ಅನ್ನೋರಿಗೆಲ್ಲ ಒಂದು ಇದು ಅಂದ್ಕೊಳ್ಳಿ. ಆ್ಯಂಡ್ ಗೈಸ್ ಇವಾಗ ನಾವು ಹೋಗೋಣ ಒನ್ ಜಾಯಿಂಟ್ ಈ ಕಡೆ, ಒನ್ ಜಾಯಿಂಟ್ ಕನ್ನಡ. ಗೈಸ್ ಈ ಮನುಷ್ಯ ಮಾತ್ರ ಸೊ ಹೆವಿ ಎಫರ್ಟ್ ಅಂದ್ಕೊಳ್ಳಿ. ಸೊ ಪ್ರತಿಯೊಬ್ಬ ಯೂಟ್ಯೂಬರ್ ಎಫರ್ಟ್ ಆಗ್ತಾರೆ. ಆ್ಯಂಡ್ ಗೈಸ್ ಇವರು ಅಂದರೆ ಸೊ ಕರ್ನಾಟಕದಲ್ಲಿ ಮನುಷ್ಯಕ್ಕೆ ಫ್ಯಾನ್ ಬೇಸ್ ಸಖತ್ತಾಗಿದೆ ಗೈಸ್. ಅಂದರೆ ಒಬ್ಬ ಆಡಿಯನ್ಸ್ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಅದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸೊ ಇವ್ರದ್ದು ಓಲ್ಡೆಸ್ಟ್ ವಿಡಿಯೋ ಬಂದುಬಿಟ್ಟು RCB ತಮಟೆ ಅಂತ. ಅಣ್ಣ RCB ಅಭಿಮಾನಿ, ಜೈ RCB. ಸೊ RCB ತಮಟೆ ಅಂದ್ಬಿಟ್ಟು 4 ಇಯರ್ಸ್ ಹಿಂದೆ ಒಂದು RCB ತಮಟೆ ಅಂದ್ಬಿಟ್ಟು ಒಂದು ಕನ್ನಡ ವೆರ್ಷನ್ ಒಂದು ವಿಡಿಯೋ ಹಾಕೋರೆ. ಅಲ್ಲಿಂದ ಲವ್ ಅಂದರೆ ಏನು ಅಂದರೆ ಜನರ ಹತ್ರ ಹೋಗ್ಬಿಟ್ಟು ಸೊ ಪ್ರಶ್ನೆಗಳು ಕೇಳೋ ಸ್ಟಾರ್ಟ್ ಮಾಡಿದ್ರು 3 ಇಯರ್ಸಿಂದ ಗೈಸ್. ಸೊ ಅಂದರೆ 44 ಸೆಕೆಂಡ್ಸು. ಸೊ ನಾವು RCB ತಮಟೆ ವಿಡಿಯೋ ನೋಡೋಣ ಬನ್ನಿ ಫಸ್ಟು. ಏ ಬಿಸಾಕ ಮಗ ಬೇ ಅಲ್ಲಿ ನೋಡು ಬೇ ಮಾತಲ್ಲಿದ್ದೆ ಗತ್ತು, RCB ನಮ್ ಸ್ವತ್ತು. ಏರಿಯಾ ಹುಡುಗಿರ್ ಅಟ್ಟಲ್ಲಿ RCB ಇದೆ ಆಮಳ್ಳಿ. ನೋಡೋಕೆ ಅಂದ, ಕಪ್ತ ಅಂದ್ರೆ ಚಂದ. ಮ್ಯಾಚ್ ಅಲ್ಲಿದ್ರು ರಿಸ್ಕು, RCB ಮಾಡಲ್ಲ ಫಿಕ್ಸ್. ಆಡ್ರಪ್ಪ ಹೋಲಿ ಬರ್ತಾನೆ ಕೊಹ್ಲಿ. ಮಕ್ಳಿಗೆ ಬೇಕು ABC, ನಮ್ಗೆ ಬೇಕು RCB. CSK ಬ್ಯಾನ್, ನಾವು RCB ಫ್ಯಾನ್. ಹೊಡಿಬಡಿ ಇವರು ಅಣ್ಣ ಅವಾಗ ಹೆಂಗೆ ಸೊ ಸ್ಟಾರ್ಟ್ ಮಾಡಿದೆ ಒಂದು RCB ಇದು ನೇಮ್ ಮೇಲೆ. ಅಂದರೆ 4 ಇಯರ್ಸಿಂದ RCB ತಮಟೆ ಅಂದ್ಬಿಟ್ಟು ಒಂದು ಚಾನಲ್, ಅಂದರೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಸೊ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಸೊ 4 ಇಯರ್ಸಿಂದ ಒಂದು RCB ತಮಟೆ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕ್ಬಿಟ್ಟು ಅಲ್ಲಿಂದ 3 ಇಯರ್ಸಿಂದ ಜನಗಳ ಹತ್ರ ಪ್ರಶ್ನೆ ಮಾಡೋ ಒಂದು ಕಾನ್ಸೆಪ್ಟ್ ತೊಗೊಂಬರ್ತಾರೆ. ಸೊ ನೋಡೋಣ. ಸೊ ಅವ್ರದ್ದೊಂದು RCB ತಮಟೆ ಅನ್ನೋದು ಒಂದು ಇಂಟ್ರೋ ವಿಡಿಯೋಸ್. ಓಕೆ, ಅಂದರೆ 2 ನಿಮಿಷದ ಹಾಕೋರು ಅವ್ರು ಯೂಟ್ಯೂಬ್ ಮಾಡ್ಬೇಕಂತಾನೆ ಬಂದಿರೋದು. ಆ್ಯಂಡ್ ಅಲ್ಲಿಂದ 44 ಸೆಕೆಂಡ್ಸು 6 ನಿಮಿಷದೆಲ್ಲ ಒಂದು ವಿಡಿಯೋ ಹಾಕೊಂಬಂದವ್ರೆ. ಸೊ ಇದು ಲವ್ ಅಂದರೆ ಏನು ಅಂತ ಟ್ರೈಲರು ನೋಡೋಣ. ಟ್ರೈಲರ್ ಹೇಗಿದೆ ಅಂದ್ರೆ ಮಾತ್ರ ಅಸಹ್ಯ ಅನ್ಕೊಳ್ಳಿ. ಅದೆಲ್ಲ ಹೇಳಿ ನಾನು ಕ್ವಶನ್ ಕೇಳೋದು ಆನ್ಸರ್ ಲವ್ ಅಂದ್ರೆ ನಿಮ್ಗೆ ಗೊತ್ತಲ್ಲ. ಸೊ ಮೈಕ್ ಮಾತ್ರ ಫುಲ್ ಕೇರ್ ಇರ್ಬೇಕು. ಸೊ ಗೈಸ್ ನೋಡಿದ್ರಲ್ಲ, ಅಂದರೆ ಒನ್ ಜಾಯಿಂಟ್ ಕನ್ನಡ ಬೈರು ಅವ್ರು ನೋಡಿ. ಅವರು ಇವಾಗ ಅವ್ರ ಚಾನಲಲ್ಲಿ 480K ಸಬ್ಸ್ಕ್ರೈಬರ್ಸು. ಅಂದರೆ ನೀವು ಇವಾಗ ಅವ್ರದ್ದು ಒಂದು RCB ತಮಟೆ ಅಂತ ಮಾಡಿಬಿಟ್ಟು ಆ್ಯಂಡ್ ಅವ್ರ ಪಾಪ್ಯುಲರ್ ವಿಡಿಯೋ ನೋಡಿ ಮೊದಲು. ಸೊ 2.1 ಮಿಲಿಯನ್ ಬ್ರೇಕಪ್ ಇಂದಿನ ಆ್ಯಕ್ಚುಯಲ್ ಕತೆ ಅಂತ. ಆ್ಯಂಡ್ ಸೊ ವರುಣ್ ಅವರು ಗೈಸ್ ಏನಂದರೆ ಅವ್ರದ್ದು ಸ್ಟಾರ್ಟಿಂಗ್ ವಿಡಿಯೋ ನೋಡಿದ್ರ ಫಸ್ಟ್ ವಿಡಿಯೋ. ಸೊ ಅದರಲ್ಲಿ ಅವ್ರ ಮೈಕ್ ನೋಡಿ ಆ್ಯಂಡ್ ಆ ವಿಡಿಯೋ ಕ್ವಾಲಿಟಿ ನೋಡಿ. ಸೊ ಅವಾಗ ಕಂಪೇರ್ ಮಾಡಿದ್ರೆ ಸೊ ಅವಾಗ ಏನೋ ಇರಲಿಲ್ಲ. ಬಟ್ ಅವರು ಇವಾಗ ಅಂದರೆ ಒಂದು ವಿಡಿಯೋ ಮಾಡಿದ್ಮೇಲೆ ಅವ್ರಿಗೆ ಒಂದು ಐಡಿಯಾ ಸಿಕ್ತು, ಈ ಥರ ಮಾಡ್ಬೇಕು, ಈ ಥರ ಮಾಡ್ಬೇಕು. ಅಂದರೆ ಹೋಗ್ತಾ ಅವ್ರಿಗೆ ಒಂದು ಐಡಿಯಾ, ಒಂದು ನಾಲೆಜ್ ಸಿಕ್ತು. ಸೊ ಅದರಿಂದ ಇವಾಗ ಅಷ್ಟು ಸಬ್ಸ್ಕ್ರೈಬರ್ ಅವ್ರ ಹತ್ರ ಇರೋದು. ಆ್ಯಂಡ್ ಗೈಸ್ ಏನಂದರೆ ಅಣ್ಣನಿಗೆ ಒಂದು ಒಳ್ಳೆ ಲೆವೆಲ್, ಅಂದರೆ ಒಂದು ಫ್ಯಾನ್ ಬೇಸೇ ಬೇರೆ ಲೆವೆಲ್ ಅಂದ್ಕೊಳ್ಳಿ. ಆ್ಯಂಡ್ ಸೊ ಇವಾಗ ಕಂಪೇರ್ ಮಾಡ್ಕೋತಿರಲ್ಲ, ಅವ್ರ ವಿಡಿಯೋ ಆ ಥರ ಬರುತ್ತೆ, ನನ್ನ ವಿಡಿಯೋ ಹಾಕಿ ಹೋಗಲ್ಲ, ವೈರಲ್ ಆಗಲ್ಲ ಅನ್ನೋರಿಗೆಲ್ಲ ಒಂದು ಅಣ್ಣ ಒಂದು ದಾರಿದೀಪ. ಯಾಕಂದರೆ ಸೊ ಅವ್ರ ಮೈಕ್ ನೋಡಿದ್ರಲ್ಲ, ಸೊ ಫುಲ್ ಸೌಂಡ್ ಕುರ್ರ್ ಅಂತಿದೆ. ಸೊ ಆ ಮೈಕಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ನೋಡಿ ಅಣ್ಣಂದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಆ್ಯಂಡ್ ಇವತ್ತು ನಾವು ಹೋಗೋಣ ಮೋಟೋಲಾಗರ್ ಕಡೆ DV ಇನ್ ಕನ್ನಡ. ಸೊ DV ಇನ್ ಕನ್ನಡ. ಸೊ ನಾವಿವಾಗ ಸೊ ಇವ್ರ ವಿಡಿಯೋಗೆ ಹೋಗ್ಬಿಟ್ಟು 574K ಸಬ್ಸ್ಕ್ರೈಬರು, 931
ವಿಡಿಯೋಸ್ ಹಾಕವ್ರೆ. ಸೊ ಇವ್ರದ್ದು ಓಲ್ಡೆಸ್ಟ್ ವಿಡಿಯೋ ಬಂದುಬಿಟ್ಟು ನನ್ನ ಹೊಸ ಕನ್ನಡ ಚಾನಲ್ಗೆ ಇವ್ರು ಚಾನಲ್ ಸ್ಟಾರ್ಟ್ ಮಾಡಬೇಕಂತ ಬಂದು, ಅಂದರೆ ಇವರು ಯೂಟ್ಯೂಬರ್ ಆಗಬೇಕು, ಒಂದು ಚಾನಲ್ ಸ್ಟಾರ್ಟ್ ಮಾಡು ಅಂತ ಬಂದು ಎಲ್ಲರಿಗೂ ನಾವು ಸುಸ್ವಾಗತ, ನನ್ನ ಹೊಸ ಕನ್ನಡ ಚಾನಲ್ಗೆ ಸುಸ್ವಾಗತ ಅಂತ. ಆ್ಯಂಡ್ ಇವ್ರದ್ದು ಒಂದು ಇಂಟ್ರೋ ವಿಡಿಯೋ. ಸೊ 6 ನಿಮಿಷ ಮಾತಾಡಿದ್ದಾರೆ ಗೈಸ್. ಅದು ಏನು ಮಾತಾಡಿದ್ದಾರೆ ಫಸ್ಟ್ ವಿಡಿಯೋದಲ್ಲಿ. Kiosk.nl is de 6 ನಿಮಿಷ ಎಲ್ಲ ನೋಡೋಕ್ಕಾಗಲ್ಲ, ಬಟ್ ನೋಡೋಣ ಒಂದು 1 ಮಿನಿಟ್ ಹಂಗೆ plek ನೋಡೋಣ. voor ಯಾಕಂದರೆ ಕಾಪಿ ರೆಸ್ಟ್ multitaskers die bij willen blijven. Voor autofanaten die door weer en wind gaan. En voor bezige bijen die hun zaakjes op orde hebben. Nu al vanaf 1,75 per week en altijd opzegbaar. Tot zo op kiosk.nl. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಅಂತ. ನನ್ನ ಹತ್ತಿರದವರೆಲ್ಲ ದೀಪು ಅಂತ ಕರೀತಾರೆ. ಇನ್ನೂ ಹತ್ತಿರದವರು ಅಂದರೆ ನೀವು ನನಗೆ ಡಿ ವಿ ಅಂತಲೇ ಹೆಸರಿಟ್ಬಿಟ್ಟಿದ್ದೀರಾ. ಅದು ನನ್ನ ಇಂಗ್ಲೀಷ್ ಯೂಟ್ಯೂಬ್ ಚಾನಲಿಂದ. ಸೊ ಅದರ ಹೆಸರು ಡಿ ವಿ ಅಂತ. ಡಿ ವಿ ಅಂದರೆ ದೀಪು ವ್ಲಾಗ್ಸ್ ಅಂತ. ಸೊ ಶಾರ್ಟ್ ಫಾರ್ಮಲ್ಲಿ ಡಿ ವಿ ಅಂತ ಇಟ್ಟಿದೆ. ಸೊ ಇವಾಗ ನನ್ನ ಹೆಸರು ಅದೇ ಆಗಿಬಿಟ್ಟಿದೆ. ಸೊ ನಾನು ಎಲ್ಲೋದ್ರೂ ಡಿ ವಿ ಅಂತಲೇ ಕರೀತಾರೆ. ಈವನ್ ನನ್ನ ಫ್ರೆಂಡ್ಸ್ ಕೂಡ ಡಿ ವಿ ಅಂತಲೇ ಕರೀತಾರೆ. ಸೊ ನಾನು ಒಂಥರ ಅದಕ್ಕೆ ಯೂಸ್ ಟು ಆಗಿಬಿಟ್ಟಿದ್ದೀನಿ. ಸೊ ಇದು ನನ್ನ ಫಸ್ಟ್ ವಿಡಿಯೋ ಕನ್ನಡ ಚಾನಲಲ್ಲಿ. ಸೊ ನಾನು ಮೂಲತಃ ಕನ್ನಡಿಗ. ನಮ್ಮ ತಂದೆ ಎಲ್ಲ ಶಿವಮೊಗ್ಗದವರು, ನಾನು ಹುಟ್ಟಿದ್ದೆಲ್ಲ ಇಲ್ಲೇ ಬೆಂಗಳೂರು. ಸೊ ನಾನು ಹೊಸ ಕನ್ನಡ ಚಾನಲ್ನ ಮೊದಲನೇ ವಿಡಿಯೋ. ಸೊ ಗೈಸ್, ಇವ್ರಂದರೆ ಫಸ್ಟು ಇಂಗ್ಲೀಷ್ ಅಂದರೆ ಬೇರೆ ಲ್ಯಾಂಗ್ವೇಜಲ್ಲಿ ಮೋಟೋ ಲಾಗಿಂಗ್ ಮಾಡ್ತಿದ್ರು. ಸೊ ಅಲ್ಲಿಂದ ಇವ್ರು ಕನ್ನಡಕ್ಕೆ ಶಿಫ್ಟ್ ಆಗ್ತಾರೆ. ಅಂದರೆ ಕನ್ನಡದಲ್ಲೂ ಚಾನಲ್ ಕ್ರಿಯೇಟ್ ಮಾಡೋಣ, ಕನ್ನಡದ ಆಗ್ಬಿಟ್ಟು ಕನ್ನಡದಲ್ಲಿ. ಸೊ ನೋಡಿದ್ರೆ ಒಂದು ಇಂಗ್ಲೀಷಲ್ಲಿ 200K ಸಬ್ಸ್ಕ್ರೈಬರ್ ಹೊಂದಿರೋ ಒಬ್ಬ ಯೂಟ್ಯೂಬ್ ಚಾನಲು. ಸೊ ಅಂದರೆ ಅವ್ರಿಗೆ ಅದಕ್ಕೆ ಅಂದರೆ ಹೊಸ ಚಾನಲ್ ಕನ್ನಡದಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಇವಾಗ ಎಷ್ಟಿದೆಯಪ್ಪ ಇವ್ರು ಸೊ ಯೂಟ್ಯೂಬ್ ಅಂದರೆ ಇಂಗ್ಲೀಷಲ್ಲಿ 200K ಸಬ್ಸ್ಕ್ರೈಬರ್ ಹೊಂದಿದ್ರು. ಸೊ ಈ ಕರ್ನಾಟಕದಲ್ಲಿ ಕನ್ನಡ ಡಿ ವಿ ಇನ್ ಕನ್ನಡ ಅಂತ ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ 574K ಸಬ್ಸ್ಕ್ರೈಬರ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ಗೈಸ್ ಏನು ನೋಡಿದ್ರಲ್ಲ ಅವ್ರದ್ದು ಫಸ್ಟ್ ವಿಡಿಯೋನು. ಸೊ ವಿಡಿಯೋ ಕ್ವಾಲಿಟಿ ಮಸ್ತಾಗಿತ್ತು. ಆ್ಯಂಡ್ ಯಾಕಂದರೆ ಅವರು ಆಲ್ರೆಡಿ ಒಬ್ಬರು ಯೂಟ್ಯೂಬರ್ ಆಗಿರೋದ್ರಿಂದ ಸೊ ಅವ್ರಿಗೆ ಐಡಿಯಾ ಇತ್ತು. ಸೊ ನಾಲೆಜು ಯಾವ ಥರ ಮೈಕು, ಯಾವ ಥರ ಕ್ಯಾಮ್ರಾ ಯೂಸ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇತ್ತು. ಸೊ ಅದರಿಂದ ಅವ್ರ ವಿಡಿಯೋ ಕ್ವಾಲಿಟಿನೂ ಮಸ್ತಾಗಿತ್ತು. ಆ್ಯಂಡ್ ಸೊ ಅಲ್ಲಿಂದ ಇವರು ಮತ್ತೆ ಕನ್ನಡಕ್ಕೆ ಶಿಫ್ಟ್ ಆಗ್ತಾರೆ. ಸೊ ಅಲ್ಲಿಂದ ಇವ್ರ ಜರ್ನಿ ಮತ್ತೆ ಕರ್ನಾಟಕದಲ್ಲಿ ನಡೆಯುತ್ತೆ ಗೈಸ್. ಆ್ಯಂಡ್ ನಾವು ಇವತ್ತು ಹೋಗೋಣ SMR ಬೈಕ್ ಹೋಗೋಣ ಗೈಸ್. SMR ಗೇಮಿಂಗ್ ಗೈಸ್. ಆ್ಯಂಡ್ ನಿಮಗೆ ಸೊ ಯಾವ ಯೂಟ್ಯೂಬರ್ದು ರಿಯಾಕ್ಷನ್ ಬೇಕು ಸೊ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರೆ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರದ್ದು ರಿಯಾಕ್ಷನ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ನೀವು ಕಮೆಂಟ್ ಮಾಡಿ SMR ಗೇಮಿಂಗ್ ಕನ್ನಡ ರೋಸ್ಟ್. ಸೊ ನೀವು ಕಮೆಂಟ್ ಮಾಡಿ ಗೈಸ್, ನಿಮ್ಗೆ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ ನೇಮ್ನ ಕಮೆಂಟ್ ಮಾಡಿ. ಸೊ ನಾನು ಅವ್ರನ್ನ ನೆಕ್ಸ್ಟ್ ಅವ್ರದ್ದು ವಿಡಿಯೋದಲ್ಲಿ ರಿಯಾಕ್ಷನ್ ಮಾಡೋಣ ಗೈಸ್. SM ಅವ್ರದ್ದು ಓಲ್ಡೆಸ್ಟಲ್ಲಿ ಹೋದರೆ ಕನ್ನಡ ಗೇಮಿಂಗ್ ಚಾನಲ್ ಲಾಂಚ್ ಅಂತ ಒಂದು ಇದು ಮಾಡೋರೆ. ಸೊ ಅಲ್ಲಿಂದ ಕನ್ನಡ ಗೇಮಿಂಗ್ ಲಾಂಚ್ ಅಂತ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಇಂಟ್ರೊಡ್ಯೂಸಿಂಗ್ ಆ್ಯಂಡ್ ಕಂಟೆಂಟ್ ಆಫ್ ಕನ್ನಡ ಗೇಮಿಂಗು. ಸೊ ಅಲ್ಲಿಂದ WW ಬಗ್ಗೆ, ಅಲ್ಲಿಂದ ಸ್ಪೋರ್ಟ್ ಕ್ರಿಕೆಟ್ ಬಗ್ಗೆ, ಅಲ್ಲಿಂದ WW, ಅಲ್ಲಿಂದ PUBG ಮೊಬೈಲ್ ಹಾಕೊಂಡ್ಬಿಟ್ಟು ಸೊ ಅಲ್ಲಿಂದ PUBG ಆಡ್ಕೊಂಡು ಅಣ್ಣ ಇಷ್ಟ ಹವಾ ಮಾಡಿಬಿಟ್ಟವ್ರೆ ಕರ್ನಾಟಕದಲ್ಲಿ. ಆ್ಯಂಡ್ ಅವ್ರು ಫಸ್ಟು ಇಂಟ್ರೋದು ಗೇಮಿಂಗ್ ಲಾಂಚ್ ಮಾಡಿರೋ ವಿಡಿಯೋ ನೋಡೋಣ ಬನ್ನಿ. ಸೊ 12 ಸೆಕೆಂಡ್ಸ್ ಇದೆ. ಸೊ ಗೈಸ್ ನೋಡಿದ್ರಲ್ಲ ಒಂದು ಇಂಟ್ರೋ ವಿಡಿಯೋ ಮಾಡಿದ್ದಾರೆ. ಸೊ ಆ ಇಂಟ್ರೋ ವಿಡಿಯೋ ಮಾಡಿಬಿಟ್ಟು ಅವ್ರು ಇದು ಮಾಡಿರೋದು. ಆ್ಯಂಡ್ ಅವ್ರ ಫಸ್ಟ್ ವಿಡಿಯೋ ಅಂದರೆ ಅದೇ. ಆ್ಯಂಡ್ ನೋಡೋಣ ಬನ್ನಿ ಇದು. ಸೊ WW ಯಾವ ಥರ ಇದು ಮಾಡಿದ್ದಾರೆ. ಸೊ ಗೈಸ್ ನೋಡಿದ್ರಲ್ಲ SMR ಬರೋದು ಅವ್ರದ್ದು ಮೈಕ್ ನೋಡಿ. ಸೊ ಮನೇಲಿ ಬ್ಯಾಕ್ಗ್ರೌಂಡ್ ಸೌಂಡ್ ಎಲ್ಲ ಕೇಳಿಸ್ತಿದೆ. ಆ್ಯಂಡ್ ಅವರು ಒಂದು ಆ ಟೈಮಲ್ಲಿ ಒಳ್ಳೆ ಮೈಕ್ ಯೂಸ್ ಮಾಡಿಲ್ಲ ಗೈಸ್. ಸೊ ಅವರು ಒಂದು ಚಿಕ್ಕದೇ ಮೈಕ್ ತೊಗೊಂಡು ಯೂಸ್ ಮಾಡಿರೋದು. ಸೊ ಅಂದರೆ ನಂಗೆ ಇವಾಗ ಹೇಳ್ತಿರಲ್ಲ ನಂಗೆ ದೊಡ್ಡ ಯೂಟ್ಯೂಬರ್ಸ್ ಆಗಿರೋ ಸೊ ಆ ಥರ ವಿಡಿಯೋ ಆಗಬೇಕು ಆಗ್ತೀರಾ. ಒಂದು 10 ವಿಡಿಯೋ ಹಾಕ್ಕೊಳ್ಳಿ, 15 ವಿಡಿಯೋ ಹಾಕ್ಕೊಳ್ಳಿ. ಸೊ ಒಂದು ಇದಾಗುತ್ತೆ, ಒಂದು ಐಡಿಯಾ ಬರುತ್ತೆ ಹೋಗ್ತಾ. ಇವಾಗ ನನ್ನ ವಿಡಿಯೋ ನೋಡಿದ್ರೆ ಸೊ ಸ್ಟಾರ್ಟಿಂಗಲ್ಲಿ ಮಾಡಿರೋ ನನ್ನ ವಿಡಿಯೋ ನೋಡಿದ್ರೆ ಹೆವಿ ಅಜೀವ್ ಅಂದ್ಕೊಳ್ಳಿ ಗೈಸ್. ನನಗೆ ಸ್ಟಾರ್ಟಿಂಗ್ ಮಾಡಿರೋ ವಿಡಿಯೋ ನೋಡಿದ್ರೆ ನಂಗೆ ಆಚೆ ಓಡಾಡೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ರೇಕ್ಸ್ ಅವರೇ. ಅಂದರೆ ನನ್ನ ಫಸ್ಟ್ ವಿಡಿಯೋ ನಾನು ತೋರಿಸಲ್ಲ. ಸೊ ನಗು ಬರುತ್ತೆ ನನ್ನ ವಿಡಿಯೋನೇ. ಆ್ಯಂಡ್
ಸ್ಟಾರ್ಟಿಂಗ್ ಒಂದು ಐಡಿಯಾ ಇರಲ್ಲ ಗೈಸ್, ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅಂತ ಒಂದು ಏನೋ ಐಡಿಯಾ ಇರಲ್ಲ. ಸೊ ಅದರಿಂದ ಸೊ ನನಗೆ ಅವ್ರು ರೇಗಿಸ್ತಾರೆ ಇವ್ರು ರೇಗಿಸ್ತಾರೆ ಅಂತ ಬಿಡಕ್ಕೆ ಹೋಗ್ಬೇಡಿ. ಸೊ SMRದು ನೋಡಿದ್ರಲ್ಲ ಸೌಂಡ್ ಬರೋದು, ಸೊ ಅದು. ಆ್ಯಂಡ್ ನಾವು ಇವತ್ತು ಹೋಗೋಣ ಸೊ ಸಿಮ್ರಾನ್ ಕಡೆ ಹೋಗೋಣ ಗೈಸ್. ಸಿಮ್ರಾನ್ ಮಹಿ ಅಂತ ಯೂಟ್ಯೂಬ್ ಚಾನಲ್ಲು. ಸೊ ಇವರು SMR ಫ್ರೆಂಡ್. ಸೊ ಇವ್ರದ್ದೊಂದು ವಿಡಿಯೋ ಯೂಟ್ಯೂಬ್ ಚಾನಲ್ ವಿಸಿಟ್ ಕೊಟ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ ಗೈಸ್. ಸೊ ಇವ್ರದ್ದು 85 ಅಂದರೆ 85.4K ಸಬ್ಸ್ಕ್ರೈಬರ್, ಒಂದು 52 ವೀಡಿಯೋಸಲ್ಲಿ ನೆಕ್ಸ್ಟ್ ಲೆವೆಲ್ ಬ್ರೋ ಇವ್ರದ್ದು. ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಿಮ್ರಾನ್ ಮಹಿ ಅಂತ. ಆ್ಯಂಡ್ ಇವರು ಓಲ್ಡೆಸ್ಟ್ ವಿಡಿಯೋ ಬಂದುಬಿಟ್ಟು ಫೈನಲಿ ಪೋಸ್ಟಿಂಗ್ ಯೂಟ್ಯೂಬ್ ಬ್ಲಾಗ್ ಅಂತ. ಸೊ ಅಂದರೆ ಒಂದು ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ಗೆ ಹಾಕೋರೆ ಲಾಗ್ ಅಂತ ಇದು ಮಾಡೋರೆ. ಸೊ ನೋಡೋಣ. SMR ಬೈ ಇದ್ದಾರೆ ಸ್ಟಾರ್ಟಿಂಗ್. ತುಂಬ ದಿನ ಆಗಿದೆ SMR ಅವ್ರನ್ನ ಮೀಟ್ ಆಗಿ, ಬಿಕಾಸ್ ಮುಂಬೈಯಲ್ಲಿ ಇದ್ರು ಅವರು. ಸೊ ಮೀಟ್ ಆಗ್ತಾ ಇದ್ದೀನಿ ಆ್ಯಂಡ್ ಏನಾದ್ರು ತಿನ್ನೋಕೆ. ಆ್ಯಂಡ್ ಗೈಸ್ ಏನಂದರೆ ಸೊ ಇವ್ರು ನಮ್ಗೆ ಗೊತ್ತಿರೋ ಪ್ರಕಾರ ಅಂದರೆ SMR ಬ್ರೋ ಇದು ಅವ್ರ ಚಾನಲಲ್ಲಿ ಅವಾಗವಾಗ ಬರ್ತಿದ್ರು. ಸೊ ಅವ್ರ ಚಾನಲಲ್ಲಿ ಬಂದುಬಿಟ್ಟು ಇವಾಗ ಇವರು ಒಂದು ಚಾನಲ್ ಕ್ರಿಯೇಟ್ ಮಾಡೋದು 5 months ಆಯಿತು. ಸೊ ವಿಡಿಯೋ ಹಾಕೋರೆ. ಸೊ ಆಲ್ಮೋಸ್ಟ್ ಇವ್ರಿಗೆ ಐಡಿಯಾ ಇರುತ್ತೆ ಯಾವ ಥರ ಯೂಟ್ಯೂಬ್ ಮಾಡ್ಬೇಕಂತ SMR ಬೈ ಇರೋದ್ರ ಕಾರಣ. ಸೊ ಇವ್ರದ್ದು ವಿಡಿಯೋ ಸ್ಟಾರ್ಟಿಂಗ್ ವಿಡಿಯೋ ಸಾಕತ್ತು ಚೆನ್ನಾಗೇ ಇದೆ. ಸೊ ಒಂದು ವ್ಲಾಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾರೆ. ಸೊ ಚೆನ್ನಾಗಿದೆ ಗೈಸ್. ಸೊ ನೋಡಿದ್ರಲ್ಲ, ಅಂದರೆ ಸ್ಟಾರ್ಟಿಂಗಲ್ಲಿ ಅಂದರೆ ಇವಾಗ ಯೂಟ್ಯೂಬ್ ಸ್ಟಾರ್ಟಿಂಗಲ್ಲಿ ಅವ್ರದ್ದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ದು ಅವ್ರದ್ದು ವೀಡಿಯೋಸ್ ನೋಡಿದ್ರಲ್ಲ. ಸೊ ಸ್ಟಾರ್ಟಿಂಗ್ ವೀಡಿಯೋಸ್ ಹೇಗಿದ್ದಾವೆ ಏನಂತ. ಸೊ ಆ್ಯಂಡ್ ನನ್ನ ವೀಡಿಯೋಸ್ ನೋಡಿದ್ರೆ ಅಲ್ಲಿ ಬೇರೆ ಲೆವೆಲ್ ಅಂದ್ಕೊಳ್ಳಿ. ಸೊ ನನ್ನ ವೀಡಿಯೋ ಯಾರು ಸ್ಟಾರ್ಟಿಂಗ್ ವೀಡಿಯೋ ನೋಡೋಕ್ಕೆ ಹೋಗಬೇಡಿ. ಆ್ಯಂಡ್ ಗೈಸ್ ಏನಂದರೆ ಸೊ ಪ್ರತಿಯೊಬ್ಬ ಯೂಟ್ಯೂಬರ್ದು ಸ್ಟಾರ್ಟಿಂಗ್ ವೀಡಿಯೋಸು ಒಂದು ಮೈಕ್ ಚೆನ್ನಾಗಿರಲ್ಲ, ಇಲ್ಲ ವೀಡಿಯೋ ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ಇವಾಗ DV ಅವ್ರು ತೋರಿಸಿದ್ರು ಅವ್ರ ವೀಡಿಯೋ ಕ್ವಾಲಿಟಿನೂ ಮಸ್ತ್ ಚೆನ್ನಾಗಿತ್ತು. ಆ್ಯಂಡ್ ಯಾಕಂದರೆ ಅವರು ಇಂಗ್ಲೀಷಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಕಾರಣದಿಂದ ಅವ್ರಿಗೊಂದು ಐಡಿಯಾ ಇತ್ತು ಯಾವ ಥರ ಕ್ಯಾಮ್ರಾ ಯೂಸ್ ಮಾಡ್ಬೇಕು ಯಾವ ಥರನ. ಆ್ಯಂಡ್ ಸೊ ಒಂಜೆಂಟ್ ಕನ್ನಡ ಅವ್ರು ಬೈದು ಸೊ ಸ್ಟಾರ್ಟಿಂಗಲ್ಲಿಂದ ಹೆಂಗಿದೆಯೋ ಸೊ ಎಂಡ್ವರೆಗೂ ಅವ್ರದ್ದು ಅದೇ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸೊ ಫಸ್ಟ್ ಯಾವ ಥರ ಯೂಸ್ ಮಾಡಿದರು ಮೈಕು ಚೇಂಜಸ್ ಆಗಿದೆ ಬಿಡಿ. ಸೊ ಮೈಕ್ ಫುಲ್ಲು ಇದು ಅಂತಿತ್ತು ಅವ್ರ ಮೈಕು. ಆ್ಯಂಡ್ ಅವರು ಸ್ಟಾರ್ಟಿಂಗಲ್ಲಿ ಒಂದು ಫಸ್ಟ್ ವಿಡಿಯೋ RCB ತಮಟೆ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿಂದ 3 yearsಯಿಂದ ಜನರ ಹತ್ರ ಹೋಗಿ ಮೈಕ್ ಇಟ್ಕೊಂಡ್ಬಿಟ್ಟು ಜನರ ಹತ್ರ ಪ್ರಶ್ನೆ ಕೇಳೋದು ಅದು ಇದು ಮಾಡಿ. ಸೊ ಅದೇ ಕಾನ್ಸೆಪ್ಟಲ್ಲಿ ಇದ್ದಾರೆ ಇನ್ನು. ಸೊ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಅಣ್ಣ ಇನ್ನು 500K ಹತ್ರ ಇದ್ದಾರೆ. ಆ್ಯಂಡ್ SMR ಅವ್ರದ್ದು ಮೈಕ್ ನೋಡಿದ್ರೆ, ಆ್ಯಂಡ್ ರೆಡ್ ಪ್ಯಾರಿಸ್ ಅವ್ರದ್ದು ವಿಡಿಯೋ ಕ್ವಾಲಿಟಿ ಆ್ಯಂಡ್ ಮೈಕ್ ನೋಡಿದ್ರಿ. ಆ್ಯಂಡ್ ಉಡಾಳ್ ಪವಿ ಅವ್ರದ್ದು ನೋಡಿದ್ರಿ. ಸೊ ಗೈಸ್ ಇವಾಗ ಅಂದರೆ 100K 200K ಮಿಲಿಯನ್ 200 ಮಿಲಿಯನ್ ಅಂದರೆ 2 million ಸಬ್ಸ್ಕ್ರೈಬರ್ ಒಂದವ್ರದ್ದು ಸ್ಟಾರ್ಟಿಂಗ್ ವೀಡಿಯೋಸು ಆ ಲೆವೆಲ್ಗೇನು ಚೆನ್ನಾಗಿರಲಿಲ್ಲ. ಸೊ ನೀವು ಗೈಸ್ ಏನಾದರೂ ಯೂಟ್ಯೂಬರ್ ಆಗಬೇಕಂತಿದ್ರೆ ಯೂಟ್ಯೂಬ್ ಮಾಡ್ತಾ ಇದ್ದರೆ ಸೊ ನನ್ನ ಹತ್ರ ಮೈಕ್ ಇಲ್ಲ, ಒಳ್ಳೆ ಡಿವೈಸ್ ಇಲ್ಲ ಅಂತಾರೆ. ಸೊ ನಿಮ್ಮ ಹತ್ರ ಟ್ಯಾಲೆಂಟ್ ಇತ್ತಪ್ಪ ಅಂದ್ರೆ ಯಾವ ಮುಖಾಂತರ ಆಚೆ ಬಂದೇ ಬರುತ್ತೆ. ನೆಕ್ಸ್ಟ್ ನಿಮಗೆ ಯಾವ ಯೂಟ್ಯೂಬರ್ ಬೇಕು ಅಂದರೆ ಸೊ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ನೇಮ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ಸೊ ನೆಕ್ಸ್ಟ್ ಅವ್ರ ಚಾನಲ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ. ಸೊ ಇದೇ ಥರ ಒಂದು ಪಾರ್ಟ್ 2 ಅಂತ ಮಾಡೋಣ ಅಂತ ಇದ್ದೀನಿ. ಸೊ ಗೈಸ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫ್ರೆಂಡ್ಸ್ಗಳು ವಿಡಿಯೋ ಶೇರ್ ಮಾಡಿ. ಸೊ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.